ನಿಮ್ಮ ಇನ್ನೊಂದು ನಾನು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಓದಂತ ಪುಸ್ತಕ ಅಮ್ಮ ಹೇಳಿದ 8 ಸುಳ್ಳುಗಳು ಅಂತ. ಅದು ಆಕ್ಚುಲಿ ಆ ಟೈಮಲ್ಲಿ ನಮಗೆಲ್ಲ ತುಂಬಾ ಪ್ರಭಾವ ಬೀರಿದಂತ ಪುಸ್ತಕ. ಅಮ್ಮ ಹೇಳಿದ 8 ಸುಳ್ಳುಗಳಲ್ಲಿ ಆಕ್ಚುಲಿ ಆ 8 ಸುಳ್ಳುಗಳು ಪ್ರತಿ ಮನೆಗಳಲ್ಲೂ ನಡೆದಿರುವಂತ ಕಥೆಗಳೇನೆ, ಒಂದೊಂದು ಭಾವನೆಗಳ ಮೇಲೆ ಹರಿದು ಹೋಗುವಂತ ಕಥೆಗಳೇನೆ. ನಮ್ಮ ಅಮ್ಮ ಹಂಗೆ ಹಾಕ್ದಾಗ ನಾವೆಲ್ಲ ಕೇಳಿದ್ವಿ, ಅಮ್ಮ ಯಾಕೆ ನೀನು ಕುಡ್ದಿಲ್ಲಲ್ಲ? ಆಗ ಅಮ್ಮ ಇಲ್ಲ, ನನಗೆ ಹಲ್ಲು ನೋವಿದೆ, ಕುಡಿಯಲ್ಲ. ಅವತ್ತೇ ಸಾಯಂಕಾಲ ಪಕ್ಕದ ಮನೆಯಲ್ಲಿ ಅಮ್ಮ ಸ್ವೀಟ್ ತಿಂತಾ ಇದ್ದಾರೆ. ತಾನು ಉಪವಾಸ ಇರಬೇಕು ಅಂದರೆ ಮಕ್ಕಳು ಗೊತ್ತಾದಂಗೆ ಅದೊಂದು ಸುಳ್ಳು ಹೇಳಬೇಕು. ಆ ಸುಳ್ಳು ಏನು ಅಂತಂದರೆ, ನಂಗೆ ಸ್ವೀಟ್ ಇಷ್ಟ ಅಲ್ಲ, ಅಮ್ಮ ನಮ್ಗೆ ಇಷ್ಟ ಅಲ್ಲ ಅಂತಂದಮೇಲೆ ನಾವೇನು ಮಾಡ್ತೀವಿ, ಮಕ್ಕಳು ಮನೆಯಲ್ಲಿ ಸ್ವೀಟ್ ಮಾಡಿದಾಗೆಲ್ಲ ಅಮ್ಮನಿಗೆ ಇಷ್ಟ ಅಲ್ಲ ನಾವೇ ತಿಳ್ಕೊಳ್ಳೋದು. ನಿಮ್ಮ ಇನ್ನೊಂದು ನಾನು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಓದಂತ ಪುಸ್ತಕ ಅಮ್ಮ ಹೇಳಿದ 8 ಸುಳ್ಳುಗಳು ಅಂತ. ಅದು ಆಕ್ಚುಲಿ ಆ ಟೈಮಲ್ಲಿ ನಮಗೆಲ್ಲ ತುಂಬಾ ಪ್ರಭಾವ ಬೀರಿದಂತ ಪುಸ್ತಕ. ಯಾಕೆ ನಾವೆಲ್ಲ ಊರು ಬಿಟ್ಟು ಒಂದು ಸಿಟಿಗೆ ಬಂದು ಓದುವಾಗ ತಾಯಿ ಕಾಡೋಷ್ಟು ಇನ್ಯಾರು ಕಾಡಲ್ಲ ಅಂತ ಅಂತೀವಿ. ಬಟ್ ನೀವು ಅದ್ರಲ್ಲಿ ಇಟ್ಟಿದ್ದ ಹೆಸರುಗಳೇನೆ, ಯಾಕೆಂದ್ರೆ ತಾಯಿ ಅಂದ್ರೆ ನಾವೆಲ್ಲ ಒಂಥರ ಬೇರೆ ಆಂಗಲ್ ಅಲ್ಲೇ ನೋಡ್ತಾ ಇರ್ತೀವಿ. ಬಟ್ ಆ ಟೈಟ್ಲು, ನೀವು ಅಮ್ಮ ಸತ್ಯಗಳ ಬಗ್ಗೆ ಮಾತಾಡುವಂತ ವಿಚಾರನ ನೀವು ಮಾತಾಡಿರೋದು ಆ ಪುಸ್ತಕದಲ್ಲಿ ಸತ್ಯಗಳೇ, ಬಟ್ ಸುಳ್ಳು ಅನ್ನೋ ವಿಚಾರನ ಎತ್ಕೊಂಡು ನೀವು ಟೈಟ್ಲ್ ಇಟ್ಟಿದ್ರಿ, ಅಮ್ಮ ಹೇಳಿದ 8 ಸುಳ್ಳುಗಳು ಅಂತ. ಇದೊಂಥರ ಈಗ ಉಪೇಂದ್ರ ಅವರ ತಾಟ್ಗಳ ತರ ಕೊಟ್ಟಂಗಿತ್ತದು. ಅಮ್ಮ ಹೆಂಗೆ 8 ಸುಳ್ಳು ಹೇಳ್ತಾರೆ, ಏನದು ಅನ್ನೋದು ಕುತೂಹಲ ಬರ್ಸೋ ತರ ನಿಮ್ ಪುಸ್ತಕ ಇತ್ತು. ಇವತ್ತಿಗೆ ಅದೊಂದು 2 ಲಕ್ಷಕ್ಕೂ ಹೆಚ್ಚು ಮಾರಾಟ ಆಗಿರುವಂತ ಒಂದು ಪುಸ್ತಕ. ಈ ಪುಸ್ತಕದಲ್ಲಿ ನಿಮ್ಗೆ ಈ ಇಷ್ಟು ದೊಡ್ಡ ಪುಸ್ತಕದಿಂದ ಆದಂತ ಪರಿಣಾಮಗಳೇನು ಸರ್? ಅಮ್ಮ ಹೇಳಿದ 8 ಸುಳ್ಳುಗಳಿದೆಯಲ್ಲ, ಆ 8 ಸುಳ್ಳುಗಳು ಅಂದಾಜು 1960ರಿಂದ 90 ತನಕ ಹುಟ್ಟಿರೋ ಮಕ್ಕಳು ಇರ್ತಾರಲ್ಲ, ಪ್ರತಿ ಮನೆ ನೋಡೋದಿರುತ್ತೆ. ಆ ಪುಸ್ತಕ ಯಾಕೆ ಇಷ್ಟ ಆಯಿತು ಅಂತಂದರೆ, ಮಕ್ಕಳು ಓದ್ತಾರ, ನಮ್ಮಮ್ಮ ಹೇಳಿದ್ದು ಅಂತ ಗೊತ್ತಾಗ್ಬಿಡುತ್ತೆ. ಈ ಸುಳ್ಳ ಪೈಕಿ ಒಂದು ನಮ್ಮಮ್ಮ ಹೇಳಿದ್ದಾಳೆ ಅಂತ ಅನ್ಸ್ಬಿಡುತ್ತೆ. ಹಂಗೆ ಅನ್ನಿಸ್ದಾಗ ನಮ್ಮನೆ ನಡೀತಲ್ಲ ಇದು ಅಂತ ಅಂದ್ಕೊಂಡು ತುಂಬ ಫೀಲ್ ಆಗುತ್ತೆ, ಮನಸ್ಸಿಗೆ ತಟ್ಟುತ್ತೆ. ಆ ತಟ್ಟಿದ್ರೆ ಆ ಕಾರಣಕ್ಕೆ ಅದು ತುಂಬ ಇಷ್ಟ ಆಗಿದೆ ಅಂತ. ನೀವು ಯಾಕೆ ಕೇಳ್ತೀರ, ನಿಮಗೆ ಯಾವ ಸುಳ್ಳು ತುಂಬ ಇಷ್ಟ ಆಯಿತು ಅಂತ? ನನಗೆ ಸುಳ್ಳು ಇಷ್ಟ ಆಯಿತು ಅಂತಲ್ಲ, ನಮ್ಮ ಮನೆಯಲ್ಲಿ ನಡೆದದ್ದು. ಅಂದರೆ ನಾನು ಫಸ್ಟ್ ಮಗ ಮನೆಗೆ. ನಮ್ಮ ತಾಯಿ ನನಗೆಲ್ಲ ನೋಡಪ್ಪ ಈ ಥರ ಆಯಿತು ಅಂತೆಲ್ಲ ಹೇಳ್ತಾರಲ್ಲ. ಹೇಳಿದಾಗ ಒಂದು ಘಟನೆ ಹೇಳಿದ್ರು. ಏನು ಅಂತಂದರೆ, ಅದು ಬಹುಶಃ 1970ರಲ್ಲಿ ತುಂಬ ಬರಗಾಲ. ಆ ಬರಗಾಲ ಟೈಮಲ್ಲಿ ಏನೂ ಸಿಗ್ತಾ ಇಲ್ಲ, ಅಮೂಲ್ ಸಿಗ್ತಾ ಇಲ್ಲ ಮಕ್ಕಳಿಗೆ. ಅಮೂಲ್ ಹಾಲಿಕ್ಸ್ ಮಕ್ಕಳಿಗೆ ಸ್ವೀಟ್ ಕೊಡಬೇಕು ಅಂತಂದರೆ ಈಗೆಲ್ಲ ರಾಗಿ ಮಾಲ್ಟೋ ಬೆಲ್ಲ ಸೇರಿಸ್ಕೊಡಿ, ಈಗಿನ ಜನ್ರೇಷನ್ ಅದು. ಆಗಿನ ಜನ್ರೇಷನ್ 70ರಲ್ಲಿ ಅಮೂಲ್ ಹಾಲಿಕ್ಸ್ ಹಾಕಿದ್ರೆ ಮಕ್ಕಳು ಚೆನ್ನಾಗುತ್ತೆ ಅಂತ. ಏನಾಗಿತ್ತು ಅಂದರೆ, ಅಮೂಲ್ ಹಾಲಿಕ್ಸ್ ಎಲ್ಲೂ ಸಿಗ್ತಾ ಇಲ್ಲ, ಬರಗಾಲ, ತುಂಬ ಬರಗಾಲ. ಅಮೂಲ್ ಹಾಲಿಕ್ಸ್ ಕೊಡಲಿಲ್ಲ ಅಂತಂದರೆ ಸಣ್ಣ ಮಗುವಿಗೆಲ್ಲ ಇದಕ್ಕೆ ಪೌಷ್ಟಿಕಾಂಶ ಏನು ಅಂತ ಗೊತ್ತಿಲ್ಲ. ಅಂದರೆ ಅಮ್ಮಂದರಿಗೆ ಎಜುಕೇಟ್ ಮಾಡೋರಿಲ್ಲ, ಇವೆರಡು ಕೊಟ್ಟರೆ ಮಾತ್ರ. ಈಗ 90 ಜನರೇಷನಿಂದ ಈಚೆಗೆ ಬಂದೆ, ನೀವು ಗ್ರೈಫ್ ವಾಟರ್ ಕೊಡಿ ಅಂತ ಅಂತೀವಿ, ಆಗ ಗ್ರೈಫ್ ವಾಟರ್ ಇರಲಿ. ಆಮೇಲೆ ನಿಮ್ಗೆ ಹೇಳಿದ್ನಲ್ಲ, ಎಲ್ಲೂ ಸಿಗ್ತಾ ಇಲ್ಲ ಅಂತ. ಸಿಗ್ತಾ ಇಲ್ಲ ಅಂತಂದಾಗ ಮಕ್ಕಳಾಗ ಉಪವಾಸ ಕಡೋಕ್ಕಾಗಲ್ಲ. ಆಗ ಏನು ಮಾಡಿದ್ದಾರೆ, ನಮ್ಮ ತಾಯಿ ಏನು ಮಾಡಿದ್ದಾರೆ, ಬೆಲ್ಲದ ನೀರು ಕಾಯಿಸಿದ್ದಾರೆ. ತುಂಬ ಸ್ವೀಟ್ ಇಲ್ಲ ಅಂದರೆ ಮಕ್ಕಳು ಕುಡಿಯಲ್ಲ ಅಲ್ವಾ, ಬೆಲ್ಲದ ನೀರು ಕಾಯಿಸಿ ಮಗು ಇದ್ದಾಗ ಕಾಯಿಸಿಡೋದು. ಮಗು ಎದ್ದ ತಕ್ಷಣ ಆಗೇನು ಬಾಟ್ಲು ಏನೂ ಇರಲಿಲ್ಲ, ಫ್ಲಾಸ್ಕ್ ಕೂಡ ಬಂದಿರಲಿಲ್ಲ 70ನೇ ಇಸ್ವಿನಲ್ಲಿ. ಅಥವಾ ಫ್ಲಾಸ್ಕ್ ಬಂದಾಯ್ತು ಅಂದರೆ ತಗೊಳ್ಳೋ ಆರ್ಥಿಕ ಶಕ್ತಿ ನಮ್ಮ ಕುಟುಂಬಕ್ಕೆ ಇರಲಿ. ಬೆಳೆನೀರು ಕಾಯಿಸಿ ಇಷ್ಟು ಒಲೆ ಮೇಲೆ ಇಡೋದು. ಮಗು ಎತ್ತು ಅಂತ ಬಂದ ತಕ್ಷಣ ಲೋಟಕ್ಕೆ ಹಾಕಿ ಹಿಂಗೆ ಅಲಾಡ್ಸ್ಬಿಟ್ಟು ತಣ್ಣಗೆ ಮಾಡಿ ಕುಡ್ಸೋದು. ಹಂಗಿತ್ತು. ಹಂಗಿದ್ಮೇಲೆ ನನ್ನ ತಮ್ಮನಿಗೆ ಸಣ್ಣ ಮಗು ನನಗೆ ಕರೆಕ್ಟಾಗಿ ಬಾಸಾಕ್ಬಿಟ್ಟಿದ್ದು, ಇಲ್ಲೇ ಕಾಯಿಸಿಟ್ಟಿರ್ತಾರೆ ಅಂತ ಗೊತ್ತಾಗ್ಬಿಟ್ಟಿದ್ದು. ನೋಡ್ಕೊಂಬಿಟ್ಟು ಏನು ಮಾಡಿದ್ದಾನೆ, ಅತ್ತಾಗ ಅಮ್ಮ ಕೊಡ್ತಾಳೆ ಅಂತಲ್ಲ, ಇನ್ನೊಂದ್ಸಲ ಇವನೇ ನೋಡಿಕೊಂಡು ಅಮ್ಮನ ಹೇಳ್ಸೋದೇ ಇಲ್ಲ, ಇವನೇ ಕುಡ್ಬಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾನೆ. ನಮ್ಮ ಅಮ್ಮನಿಗೆ ಡೌಟು, ಮಗು ಇದ್ದಲ್ಲಿಲ್ವಲ್ಲ ಅಂದ್ಬಿಟ್ಟು ಸುತ್ತಮುತ್ತ ನೋಡಿದ್ರೆ ಇವನು ಹೇಳಿದಂತೆ ನಾನು ಕುಡ್ಕೊಂಡೇ ಆಗಲಿ ಅಂತ. ತುದ್ದು ಮಾತು, ಕುಡ್ಕೊಂಡೇ ಆಗಲೇ ಮಲ್ಕೊ ಅಂತ.
ಬಂತಾದ್ಮೇಲೆ ಅಮ್ಮ ನಾನು ಕೇಳಿದ್ರು, ನಾವು 5ನೇ ಕ್ಲಾಸ್ 6ನೇ ಕ್ಲಾಸಿಗೆ ಬಂದಾಗ ನಿಮ್ಮ ಮಕ್ಕಳನ್ನ ಯಾವ ಥರ ಸಾಕಿದ್ವಿ ಅಂತಂದಾಗ ಹೇಳಿದ್ರು, ನಿಮ್ಮ ತಮ್ಮನಿಗೆ ಇಷ್ಟು ಆಸೆ ಇತ್ತು, ಬೆಲ್ಲ ನೀರು ಕಾಸಿದ್ರೆ ಸಾಕು ಅವನೇ ಕುಟ್ಕೊಂಡ್ಬಿಡ್ತಿದ್ದ ಅಂತ ಅಂದಾಗ ನಮ್ಗೆ ಶಾಕ್ ಆಯಿತು. ಏನಪ್ಪ ಹಿಂಗೆಲ್ಲ ಮಾಡಿದ್ದೀನಿ ಅಂತ. ಅಷ್ಟಾದಮೇಲೆ ನಮ್ಮಲ್ಲಿ ಏನಾಯಿತು ಅಂದರೆ, ಪ್ರತಿ ಶನಿವಾರ ಇದೆಯಲ್ಲ, ಪ್ರತಿ ಶನಿವಾರ ವಾರ ಅಂತ ಮಾಡ್ತಾಯಿದ್ದೀನಿ ನಾಗಮಲ ಕಡೆಯಲ್ಲಿ. ವಾರ ಅಂತಂದರೆ ಇವತ್ತು ಬೆಲ್ಲದ ಪಾಯಸ ಸ್ಪೆಷಲ್. ಬೆಲ್ಲದ ಪಾಯಸ ಸ್ಪೆಷಲ್ ಅಂತಂದರೆ ತುಂಬ ಚೆನ್ನಾಗಿತ್ತಿತ್ತಲ್ಲ. ನಾವೇನೋ 4 ಜನ ಊಟ ಕುತ್ಕೊಂಡ್ವಿ ಅಂತಂದರೆ ನನ್ನ ತಮ್ಮ ಏನು ಮಾಡ್ತಿದ್ದ, ಬೇಗ ಕುಟ್ಕೊಂಡ್ಬಿಡ್ತಿತ್ತು. ಮೊದಲೇ ನಾವೇನು ಕುಡಿತಾ ಇದ್ವಿ ಅನ್ನೋಸ್ಕೊಂಡು ಮುಗ್ದೋಗ್ತಿತ್ತು. ಮುಗ್ದೋಗಿದಾಗ ಒಂದು ಸ್ವಲ್ಪ ಇದೆ ಅಲ್ಲ, ಪಾತ್ರೆ ಏನೋ ಸ್ವಲ್ಪ ಇದೆ ಅಂತಂದಾಗ ನಾವೇನು ಮಾಡ್ತೀವಿ, ಮಕ್ಕಳು ಆದಮೇಲೆ ಸ್ವಲ್ಪ ಮಿಕ್ಕಿದೆ ಅಂದರೆ ಅದು ಅಮ್ಮನಿಗೆ ಅಂತ. ಸೊ ಇವನು ಇನ್ನೊಂದು ಸ್ವಲ್ಪ ಬೇಕು ಅಂತಲ್ಲ, ನಮ್ಮ ಅಮ್ಮ ಹಂಗೆ ಹಾಕಿದಾಗ ನಾವೆಲ್ಲ ಕೇಳಿದ್ವಿ, ಅಮ್ಮ ಯಾಕೆ ನೀನು ಕುಡ್ದಿಲ್ಲಲ್ಲ? ಆಗ ಅಮ್ಮ ಇಲ್ಲ, ನನಗೆ ಹಲ್ಲು ನೋವಿದೆ, ಕುಡಿಯಲ್ಲ, ಸ್ವೀಟ್ ಇಷ್ಟ ಅಲ್ಲ ನನಗೆ. ಅವತ್ತು ಇನ್ನೊಂದು ಸ್ವಲ್ಪ ಹಲ್ಲು ನೋವಿದೆ ಅಷ್ಟೇ ಅಂತ ನಾವು ಸುಮ್ಮನಾದ್ವಿ. ಸುಮ್ಮನಾದ್ಮೇಲೆ ಅವತ್ತೇ ಸಾಯಂಕಾಲ ಪಕ್ಕದ ಮನೆಯಲ್ಲಿ ಅಮ್ಮ ಸ್ವೀಟ್ ತಿಂತಾ ಇದ್ದಾಳೆ. ನಾನು ನೋಡ್ತೀನಿ, ಇದೇನು ಅಪ್ಪ ಅಮ್ಮ ಸ್ವೀಟ್ ತಿಂತಾ ಇದ್ದಾಳೆ ಅಂತ ಅಂದ್ಕೊಂಡ. ಆಮೇಲೆ ಕೇಳಿದ್ವಿ, ಅವತ್ತು ಕೇಳಿದೆ, ಅಮ್ಮ ತೇಲ್ ಸುತ್ತಾಕ್ಬಿಟ್ಟು. ಬಟ್ ನಾನೇ ಕತೆ ಬರೀದ್ದಲ್ಲ, ಕತೆ ಬರೆದಾಗ ಅಮ್ಮ ಯಾಕಂಗೆ ಬಂದಿರ್ಬೋದು. ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಅಮ್ಮ ತಾನೇ ಮಾಡಿದ ಪಾಯಸನ ಕುಡಿಯೋಕ್ಕೆ ನಂಗೆ ಸ್ವೀಟ್ ಇಷ್ಟ ಇಲ್ಲ ಅಂತ ಯಾಕಂದ್ರು ಅಂದರೆ, ಉಡ್ಸ್ಕೊಂಡ್ಬಿಟ್ರೆ ಮಕ್ಕಳಿಗೆ ಕಾಲು ಊಟ ಕರೆದಾಗ ತುಂಬ ಆಸೆ ಅಂತ ಕೇಳ್ತಾ ಇದ್ದೆ. ಆಯಿತಾ, ಮಗು ಕೊಟ್ಟರೆ ತಾನು ಉಪವಾಸ ಇರಬೇಕು. ತಾನು ಉಪವಾಸ ಇರಬೇಕು ಅಂದರೆ ಮಕ್ಕಳು ಗೊತ್ತಾಗದಂಗೆ ಯಾವುದೊಂದು ಸುಳ್ಳು ಹೇಳಬೇಕು. ಆ ಸುಳ್ಳು ಏನು ಅಂತಂದರೆ, ನಂಗೆ ಸ್ವೀಟ್ ಇಷ್ಟ ಹಿಂಗೆ ಹೇಳಿ ಅಮರಿಸ್ತಾ ಇದ್ದೆ. ಅವತ್ತ ನಂಗೆ ಸಾಯಂಕಾಲ ನೋಡೋದನ್ನ ಪಕ್ಕದ ಮನೆಯಲ್ಲಿ ಅಮ್ಮ ಸ್ವೀಟ್ ತಿಂತಾ ಇದ್ದಾರೆ. ನಮ್ಮ ಮನೇಲಿ ತಿನ್ನಲ್ಲ ಅಂತಂದರೆ ಅಮ್ಮ ಮನೇಲಿ ಯಾಕೆ ತಿಂದರು? ಅವತ್ತು ಕೇಳಿದ್ರೆ ಅಮ್ಮ ಇಲ್ಲಪ್ಪ ಕೊಟ್ಟರು, ಹಂಗೆ ತಿಳಿಸಿ ಮಾತಾಡಿದ್ರು. ವಯಸ್ಸಾಗ್ತಾ ನನಗೆ ಫೀಲ್ ಆಗುತ್ತೆ, ನಾವು ನಮ್ಮ ಅಮ್ಮನ ಹತ್ರ ಎಷ್ಟು ಕಿತ್ಕೊಂಡು ಹೇಳ್ತಾರೆ. ಅದೇನಾಯ್ತು, ಒಂದು ಸಲ ಅಮ್ಮ ನಮ್ಗೆ ಇಷ್ಟ ಅಲ್ಲ ಅಂತಂದಮೇಲೆ ನಾವೇನು ಮಾಡ್ತೀವಿ, ಮಕ್ಕಳು ಮನೆಯಲ್ಲಿ ಸ್ವೀಟ್ ಮಾಡಿದಾಗೆಲ್ಲ ಅಮ್ಮನಿಗೆ ಇಷ್ಟ ಅಲ್ಲ ನಾವೇ ತಿಳ್ಕೊಳ್ಳೋದು. ಅಮ್ಮ ನನಗೆ ಇಷ್ಟ ಅಲ್ಲ ಅಂತ ಹೇಳೋಕೆ ಬಿಡ್ತಾನೆ ಇರಲಿಲ್ಲ. ಹಂಗಾಗಿ ನನಗೆ ಯಾವ್ದು ಇಷ್ಟ ಸುಳ್ಳೋನೆ ನಮ್ಮ ಮನೆ ನಡೀತಲ್ವ, ನಾವೆಲ್ಲ ಸೇರ್ಕೊಂಡು ನಮ್ಮ ತಾಯಿಗೆ ಸ್ವಲ್ಪ ಟಚ್ ಅಂತ ಈಗ ಅನಿಸುತ್ತೆ. ನಮ್ಮ ತಾಯಿಗೆ ಎಷ್ಟು ತೊಂದರೆ ಕೊಟ್ವಿ, ಅವಳು ಊಟ ಕೂಡ ನಾವು ಕಿತ್ಕೊಂಡ್ಬಿಟ್ವಲ್ಲ, ಫೀಲಿಂಗ್ಸ್ ಗಿಲ್ಟ್ ಕಾಣುತ್ತೆ. ಆ ಕಾರಣಕ್ಕೆ ಅದು ತುಂಬ ಇಷ್ಟ ನನಗೆ. ಸೊ ಈ ಪುಸ್ತಕ ನಿಮಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ತಲುಪಿದ ಮೇಲಾಗಲಿ, ಇದರಿಂದ ಇಷ್ಟು ಇಂಪ್ಯಾಕ್ಟ್ ಕ್ರಿಯೇಟ್ ಆದಾಗ ನಿಮ್ಮ ತಾಯಿಯವರು ಓದಿದ್ರ, ಅವರು ಇದ್ರ ಬಗ್ಗೆ ಏನು ಹೇಳಿದ್ರು ಸರ್? ನನಗೆ ಬರ್ದಿದ್ದೀನಲ್ಲ, ಎಲ್ಲ ಪುಸ್ತಕ ಅಮ್ಮ ಓದ್ತಾರೆ. ಸೂಪರ್. ಸೊ ನಮ್ಮ ಮನೇಲಿ ನಡೆದಿದ್ದು ಅಂತ ಹೇಳ್ತಾರೆ, ಎಲ್ಲರಿಗೂ ಗೊತ್ತಿದೆ. ನಮ್ಮ ಮನೇಲಿ ನಡೆದಿದ್ವು, ನಿಮ್ಮ ಮನೇಲಿ ನಡೆದಿಲ್ವಾ ಅಂತ. ಅಥವಾ ಈ ಕತೆ ನನ್ನ ಪಕ್ಕದ ಮನೆಯಲ್ಲಿ ಅದೇ ನಮ್ಮ ಅಕ್ಕ ಹೇಳ್ತಾರೆ, ನಮ್ಮ ಮನೇಲಿ ನಡೆದಿದ್ದು ಸುಳ್ಳಿದೆಯಲ್ಲಪ್ಪ, ನಿಮ್ಗೆ ಹೆಂಗೆ ಗೊತ್ತಾಯಿತು, ಯಾರು ಹೇಳಿದ್ರು ಅಂದರೆ. ಪುಸ್ತಕ ನಾನು ಬರೀತೀನಿ ಅಂತ ಗೊತ್ತಾದಾಗ ಫಸ್ಟ್ ಓದಿದ್ರು ಅಮ್ಮನೇ. ಎಲ್ಲ ಓದಿ ಒಂದು ಮಿಸ್ ಮಾಡಿಲ್ಲ, ನಾನು ಅಮ್ಮನೇನು ಮುಚ್ಚಿಟ್ಟಿಲ್ಲ. ನೋಡಿ ಹಿಂಗಾಯಿತು, ಹಿಂಗಾಗಿದೆ. ಈಗ ತಮ್ಮಂದ್ರಿಂದ ಆಗ್ಬೋದು, ಅಮ್ಮಂದಿಂದ ಆಗ್ಬೋದು, ಮನೆಯಿಂದ ಆಗ್ಬೋದು, ನಮ್ಮ ರಿಲೇಟಿವ್ಸಿಂದ ಆಗ್ಬೋದು. ಹೆಸರುಗಳಿದೆಯಲ್ಲ, ಹೆಸರುಗಳು ಚೇಂಜ್ ಆದಾಗ ರಿಲೇಟಿವ್ಸ್ ಹೆಸರೇ ಬಂದಿರುತ್ತೆ. ಈಗ ಹರೀಶ ನಮ್ಮ ಅಕ್ಕ ಬಗ್ಗೆ ಇತ್ತಿನ ಕಥೆಗಳಲ್ಲಿ ಹರೀಶ ಅಂತಿರುತ್ತೆ, ಅವನು ಅಣ್ಣ ನನ್ನ ಹೆಸರು ಬರ್ತಿದ್ಯಾ ಅಂತಾನೆ. ಬರೀತಾ ಇದ್ದಾಗ ಒಂದು ಪಾತ್ರಕ್ಕೆ ಒಂದು ಹೆಸರು ಕೊಡಬೇಕು ಅನ್ನೋ ತಕ್ಷಣ 2 ಜನ ಆಯಿತು ಅದು. ಆಮೇಲೆ ಒಂದು ಕತೆ, ಒಂದು ಸ್ಟೋರಿ ಬರೀತೀನಿ ಅಂತ ಇಟ್ಕೊಳ್ಳಿ, ಅದರಲ್ಲಿ ಏನೋ ಒಂದು ಸಂತೋಷ ಸಂದರ್ಭ ನಮ್ಮ ನನ್ನ ಜೊತೆ ರಿಲೇಟ್ ಆಗ್ಬೋದು ಅಂತಂದು ಹಾಕ್ತೀನಿ ನನಗೆ. ಅಥವಾ ಬೇಜಾರಾಗಿರೋದು, ಅಥವಾ ನಮ್ಮ ಸುತ್ತಮುತ್ತ ನೋಡೋದು ಒಂದು ಘಟನೆ, ಅದು ತುಂಬ ಚೆನ್ನಾಗಿದೆ ಅನಿಸಿದ್ರೆ, ಟಚ್ ಅಂತ ಅನಿಸಿದ್ರೆ, ನನ್ನ ಕತೆಗೆ ಸೂಟ್ ಆದರೆ ಅದನ್ನು ಹಾಕೊಂಡಿರ್ತೀನಿ. ಎಲ್ಲರೂ ಓದಿದ್ದಾರೆ, ಯಾರಿಗೂ ಮುಚ್ಚಿಟ್ಟಿಲ್ಲ. ಅವ್ರು ಏನು ಹೇಳಿದ್ದಾರೆ ಸರ್, ಅವ್ರ ಅಭಿಪ್ರಾಯ? ಫೀಲಿಂಗ್ಸ್ ಏನು ಖುಷಿ, ಎಲ್ಲರಿಗೂ ಖುಷಿ ಆಗಿದೆ, ಯಾರು ಬೇಜಾರಿಲ್ಲ. ನಮ್ಮದೇ ಕತೆ ಅಂತ ಅಂದ್ಕೊಂಡಷ್ಟು ಖುಷಿ ಪಡ್ತಾರೆ, ನಮ್ಮ ಕಥೆಯನ್ನು ಬರ್ದಿದ್ದಾನೆ ಅಂತ. ನಾವು ಕೇಳಿದ ಕನ್ನಡದಲ್ಲಿ ಪ್ರಾಬಬಲಿ ಒಂದು 2 ಲಕ್ಷ ಕೃತಿ ಮಾರಾಟ ಆಗಿರೋ ಪುಸ್ತಕಗಳು ತುಂಬ ಕಡಿಮೆ. ಅಷ್ಟು ದೊಡ್ಡ ಮಟ್ಟದ ಒಂದು ರೀಚ್ ಇದಕ್ಕೆ ಸಿಕ್ಕಿದೆ ಅಂದರೆ, ಅಷ್ಟು ಜನಗಳು ಅವ್ರ ಮನೆಗಳ ಕಥೆಗಳನ್ನು ಅವರು ಮೆಲುಕು ಹಾಕಿದಂಥ ಒಂದು ಉದಾಹರಣೆ. ಸೊ ಇದು ನಾವು ಒಂದಷ್ಟು ಕಡೆ ನೋಡಿದಾಗ ನಿಮಗಿದ್ರದ್ದು ಇದು ಸಾಮಾಜಿಕವಾಗಲಿ ಜನರಿಗೆ ಪರಿಣಾಮ ಯಾವ ಥರ ಆಯಿತು, ನಿಮಗಿದ್ರಿಂದ ಪಬ್ಲಿಕ್ ಲೈಫಿಂದ ಅಥವಾ ಬೇರೆ ಬೇರೆ ಜನಗಳು ಹೆಂಗೆ ಇದನ್ನ ಮಾತಾಡಿದ್ರು, ನಿಮ್ಗೆ ಅಪ್ರಿಷಿಯೇಷನ್ ಅಥವಾ ಇದನ್ನ ಹಂಚ್ಕೊಂಡ್ರು, ಯಾರ್ಯಾರು ಮಾತಾಡಿದ್ರು ಸರ್ ಇದ್ರ ಬಗ್ಗೆ? ನಿಮ್ಗೆ ಹೇಳ್ತೀನಿ, ನಿಮಗೆ ಮುದ್ದೆ ಹೇಳಿದಲ್ವ, ನನಗೆ ಪುಸ್ತಕ ಮಾಡಬೇಕು ಅಂತ ಆಸೆ ಇತ್ತು. ಈಗ ಎಲ್ಲ ಪುಸ್ತಕ ಮಾಡ್ತಾರಲ್ವ,
ಆ ಥರ ಪುಸ್ತಕ ಮಾಡಬೇಕು. ಆಮೇಲೆ ಪುಸ್ತಕ ಮಾಡಿದ್ಮೇಲೆ 1,000 ಕಾಪಿ ಸೇಲ್ ಆಗಿಬಿಟ್ರೆ ಸಾಕು. ನನ್ನ ಹತ್ರ ಒಂದು ಉಳಿಸ್ಕೋಬಾರ್ದು ಯಾವುದು. ಕರೆಕ್ಟ್. ಉಳಿಸ್ಕೊಂಡು ಮನೆ ತೊಗೊಂಡೋಗಿ ಏನು ಮಾಡೋದು. ಬಚ್ಚಾಯಿಸು 1,000 ಕಾಪಿ ಸೇಲ್ ಅದ, ಇನ್ನೊಂದು ಸಲ ಪ್ರಿಂಟ್ ಹಾಕ್ಸ್ಬೇಕು ಅಂತ ಆಸೆ ಇತ್ತು. ಈಗ ಹೆಂಗಾಯ್ತು ಅಂತಂದರೆ ಪ್ರಿಂಟ್ ಆಗ್ತಾನೆ ಇದೆ. 5 ವರ್ಷ ನನ್ನ ಫ್ರೆಂಡ್ ಹೇಳ್ದ 5 ವರ್ಷ ಅದ್ರ ಟೈಮ್ ಅಷ್ಟೇ. 5 ವರ್ಷ ಆದಮೇಲೆ ಕೇಳೋದಿರಲಿಲ್ಲ. ಸೊ 5 ವರ್ಷದಲ್ಲಿ ಎಷ್ಟು ಹೋಗುತ್ತೆ ಅಷ್ಟೇ ಅಂತ. 5 ವರ್ಷ ಆಯಿತು, 10 ವರ್ಷ ಆಯಿತು, 15 ವರ್ಷ ಆಯಿತು, ಈಗ 19ನೇ ವರ್ಷ. ಈಗ ನನಗೂ ಅನಿಸುತ್ತೆ ಯಾಕೆ ಅಷ್ಟೊಂದು ಇಷ್ಟಪಟ್ಟು ಜನ ಅಂತ. ಒಬ್ಬೊಬ್ಬರು ಒಂದೇ ಥರ ಹೇಳ್ತಾರೆ. ಈಗ ನಮ್ಮ ಕತೆ ಇದೆ, ನಿಮ್ಗೆ ಹೇಳಿದೆ ಅಮ್ಮ ಹೇಳಿದ 8 ಸುಳ್ಳುಗಳು ಅಂತ ಎಲ್ಲರೂ ಹೇಳ್ತಾರೆ. ಜಾಸ್ತಿ ಜನ ನಮ್ಮ ಮನೆ ಹೆಣ್ಣದ ಕತೆ ಇದೆ ಅವ್ರಿಗೆ ಅಂತ. ಇನ್ನು ಕೆಲವು ಹೆಣ್ಮಕ್ಳು ಹೇಳ್ತಾರೆ ಇಲ್ಲ ನಮ್ಮ ಸ್ಟೋರಿ ಅವ್ರಿಗೆ ತುಂಬ ಇದೆ ಆಯಿತಾ. ಕೆಲವ್ರಿಗೆ ಅದು ಇಷ್ಟ ಆಗಿರ್ಬೋದು. ಇನ್ನೊಂದು ನೀವು ಯಾರು ಹೆಚ್ಚಿನವರು ಗಮನಿಸಿದಾರೋ ಅಂತ ಗಮನಿಸಿಲ್ವ ಗೊತ್ತಿಲ್ಲ. ಅದರಲ್ಲೊಂದು ಕತೆ ಇದೆ, ಮೂರನೇದು 4ನೇದು ಇರ್ಬೋದು. ಅದು ಪಾಲಿಟಿಷಿಯನ್ಸ್ಗೆ ಬೈದರು, ಏನು ಕೆಲಸ ಮಾಡಿಸಲ್ಲ, ಬರೀ ಜಗಳ ಮಾಡ್ಕೊಂಡಿರ್ತೀರ, ಅಭಿವೃದ್ಧಿ ಕೆಲಸನೇ ಹಾಕಿಲ್ಲ, ಮತ್ತು ಎಲೆಕ್ಷನ್ ಟೈಮ್ ಬಂತು ಅಂದಾಗ ಮಾತಾಡಿ ಬಂದುಬಿಡ್ತೀರ ಅಂತ ಐತೆ. ನನ್ನ ಫ್ರೆಂಡ್ಸು ಹೇಳಿದ್ರು ಈ ಬುಕ್ಗೆ ಸಂಬಂಧ ಇಲ್ಲ, ಅದು ತೆಗೆದುಬಿಡೋದನ್ನ. ಅಂದಮೇಲೆ ನಾನು ಓಕೆ ಅಂತ ಅಂದೆ, ತೆಗೆದುಬಿಡೋಣ ಅಂದ್ಬಿಟ್ಟು. ಆಮೇಲೆ ನನ್ನ ಫ್ರೆಂಡಿಗೆ ಹೇಳ್ದೆ ಈ ಬುಕ್ ಮಾಡಿದ್ದಾರಲ್ವ ಪ್ರೇಮ್ ಕುಮಾರ್ ಅಂತ ಡಿಸೈನ್ ಮಾಡಿ ಕೊಡೋದು, ಅವ್ರಿಗೆ ಹೇಳ್ದೆ ಸರಿ ತೆಗೆದುಬಿಡೋಣ ಅಂತ. ಅವರು ಬೇಡ ತೆಗಿಬೇಡ, ಇನ್ನು 20 ವರ್ಷ ಅಲ್ಲ 30 ವರ್ಷ ಆದರೂ ಪಾಲಿಟಿಷಿಯನ್ಸ್ ಹಂಗೆ ಇರ್ತಾರೆ ಆಯಿತಾ. ಇದು ನಾನು 19 ವರ್ಷ 10-15 ವರ್ಷದಿಂದ ಬರ್ದಿದ್ರು ಕೂಡ ಇವತ್ತು ಕೂಡ ಪ್ರತಿಯೊಬ್ಬ ಪಾಲಿಟಿಷಿಯನ್ಸ್ಗೆ ಅನ್ವಯಿಸುತ್ತೆ. ಇದು ಅನ್ವಯಿಸುತ್ತೆ ಅನ್ನೋದ್ರಿಂದ ನೀನು ಇದಕ್ಕೆ ಫ್ರೇಮ್ ಹಾಕ್ಬೇಡ. ಫ್ರೇಮ್ ಹಾಕೋದು ಏನಾಗುತ್ತೆ, ಈ ಬುಕ್ಕು ಹಿಂಗೆ ಒಂದು ಚೌಕಟ್ಟಲ್ಲಿದೆ ಅಂತ ಬರುತ್ತೆ. ನಿನ್ನ ಬುಕ್ಕು ಫ್ರೇಮ್ಲೆಸ್, ಚೌಕಟ್ಟೆ ಇಲ್ಲ, ಇದಕ್ಕೆ ಎಲ್ಲ ಇದೆ. ಈಗ ನೀವು ಸಕ್ಸಸ್ ಸ್ಟೋರಿ ಅಂತ ಕೇಳ್ತೀರ, ಸಕ್ಸಸ್ ಸ್ಟೋರಿ ಇದೆ. ಆಮೇಲೆ ಫ್ಯಾಮಿಲಿ ಸ್ಟೋರಿ ಅಂದರೆ ಫ್ಯಾಮಿಲಿ ಸ್ಟೋರಿ ಇದೆ. ಒಬ್ಬರು ಸತ್ತೋಗಿದ್ದಾರೆ ಅವ್ರಿಗೆ ನೆನಪಲ್ಲಿ ಅಂತಂದರೆ ಆ ಸ್ಟೋರಿ ಇದೆ. ಆಮೇಲೆ ನೀತಿ ಕತೆ ಬೇಕಾ, ನೀತಿ ಕತೆ, ಅಥವಾ ಹೆಣ್ಮಕ್ಳನ್ನು ಇದೆ, ಹೆಣ್ಮಕ್ಳನ್ನು ಹೋಗ್ಬೋದು. ಈಗ ಎಲ್ಲ ಇರಲಿ, ಏನು ಮಾಡಬೇಡ, ಹೆಂಗಿದೆ ಹಂಗೆ ಇರಬೇಕು. ಎಲ್ಲಕ್ಕಿಂತ ಫಸ್ಟ್ ಚಾಪ್ಟ್ರಲ್ಲಿ ದೇವ್ರ ದನ ಬಿಡಪ್ಪ ಅಂತ ಒಂದು ಚಾಪ್ಟರ್ ಇದೆ. ಅವನಿಗೆ ಕೈ ಇಲ್ಲ ಕಾಲಿಲ್ಲ ಅಂತ. ಕೈಯೇ ಇಲ್ಲ. ನಾನು ಆ್ಯಕ್ಚುಲಿ ಅವ್ನು ನೋಡೋಕೆ ಹೋದಾಗ ಹೆಂಗಾಯ್ತು ಅಂದರೆ ಕೈಯೆಲ್ಲ ಹೆಂಗೆ ಮಾಡ್ತಾನೆ ಅಂತ. ಆಮೇಲೆ 2 ಕಾಲಿಲ್ಲ. ಅವ್ನು ಸಾಫ್ಟ್ವೇರ್ ಇಂಜಿನಿಯರು. ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಅಂದಮೇಲೆ ಯಾವ ಥರ ಕೆಲಸ ಮಾಡ್ತಾನೆ ಅಂತ ಓದಾಗ ಗೊತ್ತಾಗುತ್ತೆ. ಅವ್ನು ಕಾಲು ಯಾಕೆ ಹೋಯ್ತು ಅಂತಂದಾಗ 2 ಕಾಲು ಮಂಡಿ ತನಕ ಇಲ್ಲ, ತೊಡೆ ತನಕ ಇಲ್ಲ ಕಾಲು ಅವನಿಗೆ ಅಂತಂದಾಗ ಅಸಹನೆ ಹೊಟ್ಟೋಗುತ್ತೆ. ಈಗ ನನಗಂತೂ ನಿಮ್ಗೆ ಹೇಳ್ತೀನಿ, ಒಂದು ಬೆರಳು ಆಯಿತು ಅಂದರೆ ಆಫೀಸ್ಗೆ ಹೋಗಿ ಮನಸ್ಸು ಬರೋಲ್ಲ. ಹುಷಾರಾಗೋ ತನಕ ಬ್ಯಾಂಡೇಜ್ ಹಾಕ್ಕೊಂಡು ಸುಮ್ಮನೆ ಮನೇಲಿ ಇರ್ತೀವಿ. ಅಂಥದ್ದೇನು ತೊಡೆ ತನಕ ಇಲ್ಲ ಅಂತಂದಮೇಲೆ ಆಫೀಸ್ಗೆ ಹೋಗ್ತಾನೆ. ಅದು ಸಾಫ್ಟ್ವೇರು, 4 ಫ್ಲೋರ್ಲಿದ್ದಾನೆ, 4 ಫ್ಲೋರಿಂದ ಒಬ್ಬನೇ ಕೆಲಸ ಮಾಡ್ತಾನೆ. ಸೊ ಆ ಥರ ಸ್ಟೋರಿಗಳೆಲ್ಲ ಇದೆ. ಎಲ್ಲ ವಯೋಮಾನದವ್ರಿಗೆ ಹಾಕೋಂಥದ್ದು. ಆ ಬಾಲರ್ ಉದ್ಧಾರ ಅದ್ಯಾಗಿ ಅಂತ ಹೇಳ್ತೀವಲ್ವ. ಈಗ ನೀವು ಸ್ಟೋರಿನ 1ನೇ ಕ್ಲಾಸಿಂದ 75 ವರ್ಷ ತನಕ ಯಾರು ಬೇಕಾದ್ರೆ ಇಷ್ಟ. ಪುಸ್ತಕ ಯಾಕೆ ಕ್ಲಿಕ್ ಆಯಿತು ಅನ್ನೋದಕ್ಕೆ ನಾನು ಕಾಣ್ಕೊಂಡು ಉತ್ತರ ಅಷ್ಟೇ. ಎಲ್ರಿಗೂ ಇಷ್ಟ ಆಗಿದೆ. ಅದು ಎಲ್ಲ ವಯೋಮಾನವ್ರಿಗೂ ಹಾಕುವಂಥ ಕಥೆಗಳಿದೆ. ಅದಕ್ಕೊಂದು ಫ್ರೇಮ್ ಇಲ್ಲ, ಹಂಗಾಗಿ ಕ್ಲಿಕ್ ಆಗಿದೆ ಅಂತ ಅನ್ಕೋತೀನಿ. ಅಮ್ಮ ಅಂದರೆ ಯೂನಿವರ್ಸ್. ಹೌದು. ಆಮೇಲೆ ಈ ಪುಸ್ತಕ ಓದಿದ ಮೇಲೆ ರಿಯಾಕ್ಷನ್ಸ್ ಬಂತಲ್ಲ, ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಹಾಕಲ್ಲ, ಮತ್ತೆ ಬಿಡೋಕ್ಕೂ ಹಾಕಲ್ಲ ಅಂತ. ಆ ಥರ ಇದೆ. ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತಂದರೆ ನಾನು ಆಗ ಕನ್ನಡ ಪಬ್ಬದಲ್ಲಿದ್ದೆ. ವಿಜಯ ಕರ್ನಾಟಕ ಬಿಟ್ಟು ಕನ್ನಡ ಪಬ್ಬ ಸೇರಿಕೊಂಡಿದ್ದೆ. ಇದು 2010 to 2011 ಇಸ್ವಿ. 2011 ಆ ಟೈಮಲ್ಲಿ ಬಸ್ಸಲ್ಲಿ ಹೋಗ್ತಾಯಿದ್ದೆ ಮನೆಗೆ. ರಾತ್ರಿ ಆಗಲೇ 10 ಗಂಟೆ ಆಗಿತ್ತು. ಇಲ್ಲಿ BHLinದ ಬಸ್ ಮುಂದಕ್ಕೆ ಹೋಗ್ತಾಯಿತ್ತು. ಮುಂದಕ್ಕೆ ಹೋಗ್ತಾಯಿದ್ರೆ ಆಗೆಲ್ಲ ಏನು 15-20 ವರ್ಷ 18 ವರ್ಷದ ಹಿಂದೆ ಅಂತಂದರೆ ಇನ್ನೂ ಹ್ಯಾಂಡ್ಸೆಟ್ಟು ಅದೊಂದೇ ಇಲ್ಲ, ಆ ಥರ ಫೋನ್ ಇತ್ತು. ಸರಿ, ಫೋನಲ್ಲಿ ಯಾವುದೋ ನಂಬರ್ ಫೋನ್ ಬರ್ತಾಯಿದೆ. ಫೋನ್ ಬಂದಮೇಲೆ ನಾನು ಬಸ್ಸಲ್ಲಿದ್ನಲ್ಲ, ಜೊತೆಗೆ ಫೋನ್ ಸ್ವಲ್ಪ ನಿಮ್ಗೆ ಹೇಳಿದ್ದಲ್ಲ ಸ್ವಲ್ಪ ಇಂಪಾರ್ಟೆಂಟ್ ಅಂತ ಅವ್ರಿಗೆ ಫೋನ್ ರಿಸೀವ್ ಮಾಡಿಕೊಂಡು ಹೇಳಿದೆ ಸರ್ ಅಂತ. ಹಲೋ ಅಂತ ಅಂದರೆ ಅಲ್ಲೇನಾಯಿತು, ಗೋರ್ ಅಂತ ಸೌಂಡ್ ಬರ್ತಾಯಿದೆ ಫೋನಲ್ಲಿ. ಗುರ್ಗೋ ಅಂತ ಸೌಂಡ್ ಬರ್ತಿದ್ದಲ್ಲ, ನಾನು ಮೆಸೇಜ್ ಮಾಡ್ತಿದ್ದೆ, ಸರ್ ನಾನು ಬಸ್ಸಲ್ಲಿದ್ದೀನಿ, ಸೊ ನಿಮಗೇನು ಕೇಳಿಸ್ತಾ ಇಲ್ಲ, ಗೋರ್ಗೋರ್ ಅಂತ ಸೌಂಡ್ ಬರ್ತಾಯಿದೆ, ಒಂದು ಕೆಲಸ ಮಾಡಿ ನೀವು ಯಾರು ಏನು ಅಂತ ಮೆಸೇಜ್ ಹಾಕಿದ್ಮೇಲೆ ನಾನು ನಿಮಗೆ ಉತ್ತರ ಕೊಡ್ತೀನಿ ಅಂತ. ಹಾಗಂತ ಅಂದಮೇಲೆ ಬಸ್ ಮೂವ್ ಆಗ್ತಾಯಿತ್ತು.
ಇಲ್ಲಿ ರಾಜೇಶ್ವರಿ ನಗರ ಆಚಿದೆಯಲ್ಲ ಸಿಗ್ನಲ್, ಹ್ಮ್ ಅಲ್ಲಿ ಬಂತು ಬಸ್ಸಲ್ಲಿ ಬಂದ ತಕ್ಷಣ ಮೆಸೇಜ್ ಬಂತು. ಹ್ಮ್ ಮೆಸೇಜ್ ನೋಡಿದ್ರೆ ನನಗೆ ಶಾಕ್ ಆಗೋಯ್ತು. ಯಾಕೆಂದರೆ ಹ್ಮ್ ಆ ಮೆಸೇಜಲ್ಲಿ ಮಣಿಕಾಂತ್, ನಾನು ಬಸವರಾಜ ಅವರಟ್ಟಿ ಅಂತ, ಹ್ಮ್ 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 ಸ್ಪೀಕರ್, ಹ್ಮ್ ಮಾಜಿ ಎಜುಕೇಷನ್ ಮಿನಿಸ್ಟ್ರು, ಹ್ಮ್ ನಾನು ಹುಬ್ಬಳ್ಳಿಗೆ ಹೋಗ್ತಾ ಇದ್ದೆ, ಹ್ಮ್ ಟ್ರೈನಲ್ಲಿದ್ದೀನಿ. ಟ್ರೈನಲ್ಲಿದ್ದಾಗ ಇದ್ದಕ್ಕಿದ್ದಂಗೆ ಆಳು ಬಂತು, ಹತ್ಕೊಂಡು ಮೆಸೇಜ್ ಮಾಡ್ತಾಯಿದ್ದೀನಿ. ಹ್ಮ್ ನನಗೆ ಶಾಕ್ ಆಗೋಯ್ತು, ಏನಪ್ಪ ಬಸವರಾಜ ರೊಟ್ಟಿ ನನಗೆ ಫೋನ್ ಮಾಡಿದ್ದಾನೆ, ನಾನು ಮಾತಾಡ್ಸಿಲ್ಲ ಅವ್ರನ್ನ. ಹ್ಮ್ ಆಮೇಲೆ ಸರ್ ಸಾರಿ ತಪ್ಪಾಯಿತು, ಏನು ತಪ್ಪಾಯಿತು ನನ್ನಿಂದ ಅಂತ ತಕ್ಷಣ ಉತ್ತರ ಕೊಟ್ಟೆ. ಹ್ಮ್ ಅವರು ನಿಮ್ಮಿಂದ ಏನೂ ತಪ್ಪಾಗಿಲ್ಲ, ನಿಮ್ಮ ಅಮ್ಮ ಹೇಳದಂಟು ಸುಳ್ಳು ಪುಸ್ತಕ ಹುಬ್ಬಳ್ಳಿಗೆ ಹೋಗ್ತಾ ಇದ್ನಲ್ಲ, ಓದ್ತಾ ಇದ್ದೆ. ಓದ್ತಾ ಇದ್ದಾಗ ನಮ್ಮ ತಾಯಿ ಎಲ್ಲ ನೆನಪಾಗೋಯ್ತು. ನಮ್ಮ ತಾಯಿ ನನ್ನನ್ನು ಯಾವ ಥರ ಸಾಕಿದ್ಲು, ನಮ್ಮನ್ನು ಯಾವ ಥರ ಬೆಳೆಸಿದ್ಲು, ಎಲ್ಲ ಈ ಬುಕ್ಕಲ್ಲಿದೆ. ನಮ್ಮ ತಾಯಿ ತೀರೋದು, ಆ ತೀರೋ ತಾಯಿ ನೆನಪು ನಿಮ್ಮ ಪುಸ್ತಕ ಓದಿದಾಗ ಆಯಿತು. ನೆನೆಸ್ಕೊಂಡು ಒಳಗೆ ಬಂತು, ನಿಮಗೆ ಫೋನ್ ಮಾಡಬೇಕು ಅನ್ನಿಸ್ತು. ಆ ಬುಕ್ಕಲ್ಲಿ ಹುಡುಕ್ತಾ ಇದ್ದೆ. ಕೊನೆಯಲ್ಲಿ 2ನೇ ಪೇಜ್ ಇದೆಯಲ್ಲ, ಫಸ್ಟು 2ನೇ ಪೇಜಲ್ಲಿ ಪಬ್ಲಿಷರ್ ಹೆಸರು, ಲೆಖಕರ ಹೆಸರು, ಫೋನ್ ನಂಬರ್ ಎಲ್ಲ ಇತ್ತು. ನಿಮ್ಮ ನಂಬರ್ ತೊಗೊಂಡು ಮೋಸ್ಟ್ಲಿ ಬಹುಶಃ ನೀವೇ ಇರಬೇಕು ಅಂತ ಮೆಸೇಜ್ ಮಾಡಿದೆ, ಅಷ್ಟೇ. ಫೋನ್ ಮಾಡಿದೆ, ನೀವೇ ಸಿಕ್ಕಿದ್ದೀರ. ನನಗೆ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ, ಏನೋ ಅಷ್ಟು ದೊಡ್ಡ ಮನುಷ್ಯರು ನನಗೆ ಫೋನ್ ಮಾಡಿದ್ದಾರೆ ಅಂತ. ಆಮೇಲೆ ಥ್ಯಾಂಕ್ಸ್ ಸರ್ ಅಂತಂದೆ. ಥ್ಯಾಂಕ್ಸ್ ಅಂದಮೇಲೆ ಅವ್ರು ನನಗೆ ಹೇಳಿದ್ರು, ಮನೆಗೆ ಹೋದ ತಕ್ಷಣ 11:30 ಆಯಿತು, ಪರವಾಗಿಲ್ಲ, ಮನೆಗೆ ಹೋದ ತಕ್ಷಣ ಫೋನ್ ಮಾಡ್ತೀನಿ. ಮನೆಗೆ ಹೋದ್ಮೇಲೆ ನೆನ್ತಿ ನೋಡಿ ಈ ಥರ ಆಗ್ಬಿಟ್ಟಿದೆ, ಫೋನ್ ಮಾಡೋರೇನು ಹೇಳ್ತಾರೆ ಕೇಳು. ಹುಳು ರಾತ್ರಿ 11:30 ಬೇಡ, ಬೆಳಗ್ಗೆ ಫೋನ್ ಮಾಡೋಣ ಸುಮ್ಮನೆ. ಅವ್ರು ಫೋನ್ ಮಾಡಲೆ, 11:30 ಆಯ್ತಲ್ಲ, ಅಷ್ಟೊತ್ನಲ್ಲಿ ಏನು ಏನು ಮಾಡೋದು ಅಂತ. ಮತ್ತೆ ಬೆಳಗ್ಗೆ ನಾವೇ ಫೋನ್ ಮಾಡಿದ್ವಿ. ಫೋನ್ ಮಾಡಿದ್ರೆ ಅವರು ರಾತ್ರಿ ನೀವು ಫೋನ್ ಮಾಡ್ತೀರಿ ಅಂತ ಕಾದೆ, ಮಾಡಲಿಲ್ವಲ್ಲ, ಲೇಟ್ ಆಯಿತು ನಾನೇ ಸುಮ್ಮನೆ ಆದೆ. ಆಮೇಲೆ ಹೇಳಿದ್ರು, ನೋಡಿ ನೀವು ತಾಯಿ ಬಗ್ಗೆ ಬರೆದು ನಮ್ಮ ತಾಯಿ ನೆನಪೆಲ್ಲ ತಂದ್ರಿ, ನಾನು ಮುಂದಿನ ತಿಂಗಳು ಹುಬ್ಬಳ್ಳಿನಲ್ಲಿ ನಮ್ಮ ತಾಯಿ ನೆನಪಿಗೆ ಒಂದು ಕಾರ್ಯಕ್ರಮ ಮಾಡ್ತೀನಿ, ಆ ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು ಫ್ಯಾಮಿಲಿ ಫುಲ್ ಅಂತ. ಸೂಪರ್. ನಾವೇನು ಮಾಡೋದು ಸರ್, ಆಯಿತು ಸರ್ ಬರ್ತೀವಿ ಅಂದಮೇಲೆ ಅವ್ರು ಹೇಳಿದ್ರು, ಟ್ರೈನ್ ಟಿಕೆಟ್ ಎಲ್ಲ ನಾನು ಬುಕ್ ಮಾಡಿಸ್ಕೊಡ್ತೀನಿ, ನೀವೇನೋ ಮಾಡೋಂಗಿಲ್ಲ, ನೀವು ಮಾಡಬೇಕು ಕೆಲಸ. ಅಮ್ಮ ಹೇಳಿದಂಟು ಸುಳ್ಳುಗಳು ಮತ್ತು ಅಪ್ಪ ಅಂದರೆ ಆಕಾಶ, 2 ಬುಕ್ಸು 25 ಕಾಪಿ ಬೇಕು ನನಗೆ. ನಾನು ಆಯ್ತು ಸರ್ ಕೊಡ್ತೀನಿ ಮೇಲೆ ಅವ್ರು ಹೇಳಿದ್ರು, ನೀನು ಕೊಡ್ತೀಯ ಅಂತ ಅಲ್ಲ, ಮೊದಲು ಎಷ್ಟು ದುಡ್ಡಿದೆ 1% ಕೂಡ ನಾನು ಕಡಿಮೆ ಕೊಡಬೇಡ, ಏನು ಮಾರ್ಕೆಟ್ ರೇಟ್ ಇದೆ ಅಷ್ಟು ನಾನು ತೊಗೋತೀನಿ. ತಗೊಂಡು ಸರಿ ಆಯಿತು, ತಗೊಂಡೋದ್ಮೇಲೆ ಅವತ್ತು ತಾಯಿ ಫಂಕ್ಷನ್ ದಿನ ಅವ್ರು ಎಲ್ರಿಗೂ ಹಂಚಿದ್ರು. ನಮ್ಮ ತಾಯಿ ನೆನಪಾಯಿತು. ಬ್ಯೂಟಿಫುಲ್ ಆಯಿತಾ. ಅಷ್ಟಾದ್ಮೇಲೆ ಅವ್ರೇನು ಮಾಡಿದ್ರು, ಫಂಕ್ಷನ್ ಮುಗಿಸ್ಕೊಂಡು ಬಂದಾಗ ನನಗೆ ನಮ್ಮ ಮನೆಗೆ ಹೋಗೋಣ ಅಂದ್ಬಿಟ್ಟು ಮನೆಗೆ ಹೋಗೋಣ. ಅಲ್ಲಿ ತನಕ ನಿಮ್ಗೆ ಹೇಳ್ತೀನಿ, ನಾನು ಯಾವ ಪಾಲಿಟಿಷಿಯನ್ ಮನೆಗೆ ಹೋಗಕ್ಕೆ ಇಷ್ಟ ಇಲ್ಲ ಅಂದರೆ ನಾವು ತೀರಾ ಆರ್ಡಿನರಿ ಪರ್ಸನ್. ಅವ್ರು ಹೆಂಗೆ ಥರ ಮಾತಾಡೋಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಅಂದ್ಕೊಂಡು ಅವರಿಲ್ಲ ಬಂದು ಕೊನೆ ಕರ್ಕೊಂಡು ಎಲ್ಲನೂ ಪರಿಚಯ ಮಾಡಿಸಿ ನೋಡಿ ಈ ಮಣಿಕಾಂತಿಯವರು. ಆಮೇಲೆ ನಾನು ಸರ್ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಇದು ಎಜುಕೇಷನ್ಗೆ ಟೆಕ್ಸ್ಟ್ ಬುಕ್ ಆಗಬೇಕು, ಮಕ್ಕಳಿಗೆ ಪಾಠ ಆದರೆ ಅಪ್ಪ ಅಮ್ಮನ ಬಗ್ಗೆ ಪ್ರೀತಿ ಯಾರು ಬೆಳೆಯುತ್ತೆ. ನೀನು ಲೆಟ್ರ್ ಕೊಟ್ಟ ಮೇಲೆ ನಾನು ಗೌರ್ಮೆಂಟಿಗೆ ಕೊಡ್ತೀನಿ. ನಾನು ಸರ್ ನಾನು ಕೊಡಲ್ಲ, ನಾನು ಮಾಡಬಾರ್ದು ಆ ಥರ, ನಾನು ಕೊಟ್ಟರೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಆಗುತ್ತೆ, ಬೇಜಾರು ಮಾಡ್ಕೊಬೇಡಿ ನೀವು. ಆಯಿತು, ನೀನು ಇಷ್ಟವಾಗಿ ಮಾಡಿದ್ರೆ ಏನು ಮಾಡೋದು, ಆಯಿತು ನೀವು ಖುಷಿಯಾಗಿರು. ಅವತ್ತಿಂದ ಇವತ್ತಿನ ತನಕ ಅವ್ರು ಹೇಳ್ತಾರೆ, ನೀನು ಯಾವುದೇ ಪುಸ್ತಕ ಮಾಡು, ನನಗೊಂದು ಮೆಸೇಜ್ ಹಾಕೋ, ನಾನು ಬರ್ತೀನಿ. ಸಾರ್ಥಕತೆ ಕೈಲಿ ಪೆನ್ ಹಿಡಿದು ಅಪ್ಪ ಎಷ್ಟು ಅವ್ರು ಹೇಳ್ತಾರಲ್ಲ ವಿಶ್ವಾಸ ಇಟ್ಕೊಂಡು, ಅದು ಒಂದು ಸಿಡಿಟ್. ಇದಕ್ಕೆ ನನಗೆ ಸ್ಟ್ರೋಕ್ ಆಗ್ಬಿಡ್ತು. ನಾನು ಅಂದಾಜು ಮಾಡ್ಕೊಂಡಿಲ್ಲ ಹಿಂಗಾಗ್ಬೋದು ಅಂತ. ಸ್ಟ್ರೋಕ್ ಆದಮೇಲೆ ಏನಾಯಿತು, ಎದ್ದು ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ಹೊಡಿಯೋದಿರೆ ಹೆಜ್ಜೆ ಇಡೋಕ್ಕಾಗಲ್ಲ, ಹಂಗಾಗ್ಬಿಡ್ತು ಪರಿಸ್ಥಿತಿ. ಸುಮ್ಮನೆ ಓದೋಣ ಅಂತ ತಗೊಂಡೆ. ಮುಂದೆ ದಿನ 14 ಚಾಪ್ಟರ್ ಓದ್ಬಿಟ್ಟೆ. ಸೂಪರ್. 14 ಚಾಪ್ಟರ್ 120 ಪೇಜ್ ಓದ್ಬಿಟ್ಟೆ. ಅದು ಓದ್ತಾ ಎಷ್ಟು ಸಲ ನಾನೇ ಹತ್ತಿದ್ದೀನಿ, ನಾನೇ ನಕ್ಕಿದ್ದೀನಿ. ನೀನು ಹಿಂಗೆಲ್ಲ ಮಾಡ್ದಿಲ್ಲ ಸರಿನಾ, ನಾನು ಇನ್ಮೇಲೆ ನಮ್ಮ ಮನೆಗೆ ಬಂದವ್ರಿಗೆ ನೀವು ನನ್ನ ಸ್ಟೂಡೆಂಟ್ ಅಂತ ಹೇಳ್ಬೋದಾ ಮೆಸೇಜ್ ಮಾಡ್ತೀನಿ. ನಾನು ಅದಕ್ಕಿಂತ ಖುಷಿ ಇನ್ನೇನಿದೆ ನನಗೆ. ಇವ್ರಿಗೆ ಶಾಕ್ ಇದೇನು, ಇದಕ್ಕಿದ್ದಂಗೆ ನನ್ನ BP ರೈಸ್ ಆಗಿತ್ತು ಅಂದ್ರಲ್ಲ, ಇವತ್ತಿದ್ದಂಗೆ ಸರಿ ಆಯ್ತಾ ಡಾಕ್ಟ್ರ್ ಎಲ್ಲ ಓಕೆ ಅಂದ್ರ ಅಂತ. ಯಾಕೆ ಕೇಳ್ತೀರಾ, ಕೂತ್ಕೊಳ್ಳಿ ಹೇಳ್ತೀನಿ ಅಂದ್ಬಿಟ್ಟು. ಆಮೇಲೆ ಏನಾಯಿತು ಅಂತ ಕೇಳಿದಂತೆ. ಆ ಬುಕ್ಕು ನೀವು ಕೊಟ್ಬಿಟ್ಟು ಹೋದ್ರಲ್ಲ, ಇವ್ಳಿಗೆ ಎಚ್ಚರ ಆದಮೇಲೆ ಒಳ್ಳೆ ತಗೊಂಡು ಫುಲ್ ಓದಿದ. ಅದು ಫುಲ್ ಒಳಗೆ ಎಷ್ಟು ಸಮಾಧಾನ ಆಗಬೇಕು ಅಷ್ಟು ಓದ್ಬಿಟ್ಟು, ಇದರಲ್ಲಿ ಇಷ್ಟೊಂದು ಜನ ಆಚರಿಸಿದ್ದಾರೆ ಸಾಧಕರು, ಇಷ್ಟೊಂದು ಜನ ಸಾಧಕರಿದ್ದಾರೆ, ಇಷ್ಟೊಂದು ಕಷ್ಟ ಬಂದಿದೆ,
ಕಷ್ಟ ಬಂದರು ಧೈರ್ಯಗತ್ತೆ ಸಾಧಿಸಿದಾರಲ್ಲ ಅವ್ರ ಮುಂದೆ ನಾನೇನು ಮಾಡಿಲ್ಲಲ್ಲ. ಹೌದು. ಆಪರೇಷನ್ ಥಿಯೇಟ್ರಿಂದ ಬಂದ ತಕ್ಷಣ ಹುಷಾರಾದೆ ಅಂತ ಹೇಳಲಿಲ್ಲ, ನನಗೆ ಹಬ್ಬ ಕೊಡಲ್ಲ ಅಂತ ಹೇಳಿದಲ್ಲ, ತುಂಬ ಖುಷಿ ಆಗ್ಬಿಡ್ತು. ಗ್ರೇಟ್ ಗ್ರೇಟ್ ಗ್ರೇಟ್. ಫೋನ್ ತೊಗೊಂಡ್ಮೇಲೆ ಅವರು ನಾನಮ್ಮ ಕುಮಾರಸ್ವಾಮಿ ಎಕ್ಸ್ ಕುಮಾರಸ್ವಾಮಿ ಮಾತಾಡೋದು. ಬಂದ ತಕ್ಷಣ ಅವಳಿಗೆ ಶಾಕ್, ನನಗೂ ಅವಳು ಹೇಳಿದ್ರು ಕುಮಾರಸ್ವಾಮಿ ಮಾತಾಡ್ತಾರೆ.